ಎಲ್ಲರಿಗೂ ನಮಸ್ಕಾರ. ನಮ್ಮ ರಸಗುಲ್ಲ ಏನಿದೆ, ಈ ರಸಗುಲ್ಲದಲ್ಲಿ ಒಂದು ಟಿಪ್ಸ್ ಫಾರ್ ಬೆಟರ್ ಎಕ್ಸ್ಪೀರಿಯನ್ಸ್ ಅಂತ ಹೇಳಿ ಒಂದು ಟಿಪ್ಸ್ನ ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ ಅಂದರೆ 50% ಅಷ್ಟು ಏನು ಇದ್ರದ್ದು ಸಿರಪ್ ಇದೆ ಇದನ್ನು ಒಂದು ಬೌಲಲ್ಲಿ ನಾವು ತೆಕ್ಕೊಳ್ಬೇಕು. ಅದಕ್ಕೆ ಸ್ವಲ್ಪ ಹಾಟ್ ವಾಟರ್ನ ನಾವು ಹಾಕಿಬಿಟ್ಟು ಅದಾದಮೇಲೆ ಇಲ್ಲಿ ಇರ್ತಕ್ಕಂಥ ರಸಗುಲ್ಲನ ಅದರೊಳಗಡೆ ಹಿಂಡಿಬಿಟ್ಟು ಹಾಕಿ ಅಂತ ಹೇಳಿ ಇರುವಂಥದ್ದು. ಆವಾಗ ನಮಗೆ ಸಾಫ್ಟ್ ಆಗಿರುವಂಥ ಒಂದು ರಸಗುಲ್ಲ ನಮಗೆ ಸಿಗುವಂಥದ್ದು. ಈಗ ನಾನು ಅದನ್ನೇ ಮಾಡ್ತಾ ಇರುವಂಥದ್ದು. ಇರುವಂಥ 50% ಸಿರಪ್ನ ನಾವು ಈಗ ಹಾಕೊಳ್ಳೋಣ. ನಾನು ಆಲ್ರೆಡಿ ಸ್ವಲ್ಪ ಹಾಕೊಂಡಿದ್ದೆ. ಸೊ ಇಲ್ಲಿ ನಮ್ಮ ನೋಡ್ಬೋದು, ಆ್ಯಕ್ಚುಲಾಗಿ ಇದರಲ್ಲಿ 16 ಪೀಸ್ ರಸಗುಲ್ಲ ಇರುತ್ತೆ, ಬಟ್ ಖಾಲಿಯಾಗಿ ಸ್ವಲ್ಪ ಮಾತ್ರ ಉಳಿದಿದೆ. ಸೊ ನಾನು ಅದನ್ನು ಫುಲ್ ಹಾಕ್ತೀನಿ ಇದರಲ್ಲಿರುವಂಥದ್ದು. ಸೊ ನಾನಿಲ್ಲಿ ಆಲ್ರೆಡಿ ಕೆಟಲಲ್ಲಿ ಬಿಸಿನೀರನ್ನ ಫುಲ್ ಕುದಿಯೋ ಥರ ಕಾಯಿಸಿ ಇಟ್ಕೊಂಡಿದ್ದೆ. ಇದಕ್ಕೆ 150 ml ಅಷ್ಟು ಹಾಕಿ ಅಂತ ಹೇಳ್ತಿದ್ದಾರೆ. ಸೊ ನಾನು ಅಂದಾಜಲ್ಲಿ ಇಷ್ಟು ನೀರನ್ನು ಹಾಕಿದ್ದೀನಿ. ಈಗ ನಾನು ಕಂಪ್ಲೀಟಾಗಿ ಕೈ ವಾಶ್ ಮಾಡಿದ್ದೀನಿ. ಇದನ್ನು ಫುಲ್ ಸ್ಕ್ವೀಸ್ ಮಾಡಿ ಅವ್ರು ಹೇಳಿರೋ ಥರ ಇದರೊಳಗಡೆ ಹಾಕ್ತಾ ಇದ್ದೀನಿ. ಇದನ್ನು ಸಾಫ್ಟ್ ಮಾಡ್ಕೊಳ್ಳೋಣ ಕಂಪ್ಲೀಟಾಗಿ. ಸೊ ಬಿಸಿನೀರಲ್ಲಿ ಹಾಕಿ ಆದಮೇಲೆ ಸಾಫ್ಟ್ ಆಗುವಂಥದ್ದು. ಈ ಥರ ಕಂಪ್ಲೀಟಾಗಿ ಸ್ಕ್ವೀಸ್ ಮಾಡಿ ಎಲ್ಲದನ್ನು ಹಾಕೋಣ. ಸೊ ನೀವು ನೋಡ್ಬೋದು, ಹೋಗಿ ಬರ್ತದೆ ಅಷ್ಟು ಬಿಸಿ ನೀರನ್ನು ನಾನು ಕಂಪ್ಲೀಟಾಗಿ ಎಲ್ಲದನ್ನು ಸ್ಕ್ವೀಸ್ ಮಾಡಿ ಹಾಕಿದ್ದೀನಿ. ಆಲ್ರೆಡಿ ನಾನು ನೋಡ್ತಾ ಇದ್ದೀನಿ ಸ್ವಲ್ಪ ಇನ್ನೂ ಅಗಲ ಆಗಿದೆ ರಸಗುಲ್ಲ ಅದು. ಸೊ ಇದನ್ನು ನಾನು ಇವಾಗ ಕವರ್ ಮಾಡಿ ಇಡ್ತೀನಿ. ಆಲ್ಮೋಸ್ಟ್ ಇದು ಸ್ವಲ್ಪ ತಣ್ಣಗೆ ಆಗ್ತಾ ಇದೆ. ಜಸ್ಟ್ ನಾನು ಓಪನ್ ಮಾಡಿ ನೋಡ್ತೀನಿ ರೆಫ್ರಿಜರೇಟರ್ ಇಡೋಕ್ಕೆ ಮುಂಚೆ ಎಷ್ಟು ಸಾಫ್ಟ್ ಆಗಿದೆ ಅಂತ. ಓ ಮೈ ಗಾಡ್, ತುಂಬಾ ಸಾಫ್ಟಾಗಿ ಬಂದಿದೆ. ಐ ಥಿಂಕ್ ನಾನು ಇದನ್ನು ಜಸ್ಟ್ ಸ್ಕ್ವೀಸ್ ಮಾಡಿಬಿಟ್ಟು ಹಾಗೆಯೇ ವಾಪಸ್ ಸಿರಪಲ್ಲಿ ಹಾಕಿ ರೆಫ್ರಿಜರೇಟರಲ್ಲಿ ಇಡ್ತೀನಿ. ನಾನು ಸಿರಪ್ ಅಂಶ ಕಮ್ಮಿ ಮತ್ತು ಬಿಸಿನೀರು ಸ್ವಲ್ಪ ಜಾಸ್ತಿನೇ ಹಾಕಿದ್ದೆ ಇದರಲ್ಲಿ. ನಂಗೆ ಅನ್ಸುತ್ತೆ ಸಿರಪ್ ಏನು ಇದಕ್ಕೆ ಹಾಕೊಳ್ಳೋದೇ ಬೇಡ, ಸುಮ್ಮನೆ ಬಿಸಿನೀರಲ್ಲಿ ಇದನ್ನು ಈ ಥರ ಮಾಡಿ ಆದಮೇಲೆ ಸಿರಪ್ಗೆ ವಾಪಸ್ ಇದನ್ನು ಸ್ಕ್ವೀಸ್ ಮಾಡಿ ಹಾಕಿದ್ರೆ ಇಟ್ ವಿಲ್ ಬಿ ಬೆಸ್ಟ್ ಅಂತ. ಆ್ಯಂಡ್ ನಾನು ಈ ಏನು ಬೌಲಲ್ಲಿದೆ ಇದನ್ನು ನೀರನ್ನು ಚೆಲ್ತೀನಿ, ಬಿಕಾಸ್ ಇದರಲ್ಲಿ ಸಿರಪ್ಗಿಂತ ಜಾಸ್ತಿ ನೀರಿನ ಅಂಶನೇ ಇದೆ. ನಾನು ನೆಕ್ಸ್ಟು ಇದರಲ್ಲಿ ರಸಮಲೈ ಮಾಡೋಣ ಅಂತ ಹೇಳಿ ಪ್ಲ್ಯಾನ್ ಇದೆ. ಸೊ ಇದನ್ನು ಶುಗರ್ ಸಿರಪಲ್ಲಿ ಹಾಕಿ ಜಸ್ಟ್ ಇಡ್ತೀನಿ ರೆಫ್ರಿಜರೇಟರಲ್ಲಿ. ಎಸ್, ಈಗ ನೀವೀಗಷ್ಟೇ ನೋಡಿದ್ರಿ ಹೇಗೆ ಅದನ್ನು ಹಾಟ್ ವಾಟರಲ್ಲಿ ನಾವು ಹಾಕಿ ಇಟ್ವಿ, ಅದು ಹೇಗೆ ಸಾಫ್ಟ್ ಆಯಿತು ಅಂತ. ಈಗ ಸಾಫ್ಟ್ ಆಗಿರೋ ರಸಗುಲ್ಲದಲ್ಲಿ ನಮ್ಮ RCMನ ರಸಗುಲ್ಲನ ಯೂಸ್ ಮಾಡಿಕೊಂಡು ನಾವು ರಸಮಲೈನ ಮಾಡೋಣ. ಬನ್ನಿ ನೋಡೋಣ ಹೇಗೆ ಅಂತ. ನಾನು ಜಸ್ಟ್ ಒಂದು 3/4 ಕಪ್ಪಷ್ಟು ಹಾಲನ್ನು ತೊಗೊಂಡಿದ್ದೀನಿ. ನಾರ್ಮಲ್ ಹಾಲು ನಾವೇನು ಪ್ಯಾಕೆಟಲ್ಲಿ ಯೂಸ್ ಮಾಡ್ತೀವಲ್ಲ ಅದೇ ಥರದ ಹಾಲು. ಅದಾದಮೇಲೆ ಇಲ್ಲಿ ಬಾದಾಮಿ, ಕ್ಯಾಶ್ಯೂ ಅಂದರೆ ಗೋಡಂಬಿ ಮತ್ತು ಪಿಸ್ತಾನ ನಾನು ಚಿಕ್ಕದಾಗಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಅದ್ರದ್ದು ಮಿಕ್ಸರ್ ನನ್ನ ಜೊತೆ ಇದೆ. ಅದಾದಮೇಲೆ ಸ್ವಲ್ಪ ಕೇಸರಿನ ಮತ್ತು ಸ್ವಲ್ಪ ಸಕ್ಕರೆನ ಆ್ಯಡ್ ಮಾಡಿಬಿಟ್ಟು ಕಂಪ್ಲೀಟಾಗಿ ರಸಮಲೈಗೆ ಬೇಕಾಗಿರುವಂಥ ಒಂದು ರಬ್ಡಿ ಅಂತ ಹೇಳ್ತಾರೆ, ಅದನ್ನು ನಾನು ತಯಾರು ಮಾಡ್ಕೊಳ್ತಾ ಇದ್ದೀನಿ. ಸೊ ಹಾಲು ಬಾಯ್ಲಿಂಗಿಗೆ ಬಂದಿದೆ. ಈಗ ನಾನು ಸಕ್ಕರೆ ಮತ್ತು ಆ ಪುಡಿಯೆಲ್ಲ ಮಿಕ್ಸರ್ ಮಾಡಿ ಇಟ್ಕೊಂಡಿರೋ ಪೌಡರ್ನು, ಸಕ್ಕರೆನೂ ಕೂಡ ಚಿಕ್ಕದಾಗಿ ಪುಡಿ ಮಾಡಿದ್ದೀನಿ. ಆ ಮಿಕ್ಸರ್ನ ಇದಕ್ಕೆ ಆ್ಯಡ್ ಮಾಡೋಣ. ಸೊ ಇಲ್ಲಿ ನೋಡ್ತಿದ್ದೀರಾ, ಈ ಮಿಕ್ಸರ್ ರೆಡಿ ಇದೆ. ಇದರಲ್ಲಿ ಎಲ್ಲ ಗ್ರೈಂಡ್ ಮಾಡಿ ಇಟ್ಕೊಂಡಿರೋದು ಮತ್ತು ಸಕ್ಕರೆನೂ ಕೂಡ ಪುಡಿ ಮಾಡಿರೋದು. ಇದನ್ನು ನಾನು ಕಂಪ್ಲೀಟಾಗಿ ಈಗ ಹಾಲಿಗೆ ಹಾಕ್ತೀನಿ. ಸ್ವಲ್ಪ ಕೇಸರಿ ದಳನೂ ಕೂಡ ಹಾಕ್ತಾ ಇದ್ದೀನಿ, ಸೊ ದಟ್ ರಿಯಲ್ ಕಲರ್ ಬರುತ್ತೆ. ಇದು ತುಂಬ ಗಟ್ಟಿ ಆಗೋದು ಬೇಡ, ನಾನು ಜಸ್ಟು ಇದನ್ನು ಆಫ್ ಮಾಡ್ತೀನಿ. ಇದನ್ನು ಇವಾಗ ಕೂಲ್ ಡೌನ್ ಆಗೋದಕ್ಕೆ ಬಿಡೋಣ. ಇದರಲ್ಲಿ ಬೇಯುವಂಥದ್ದು ಏನೂ ಇಲ್ಲ, ಸೊ ಹಾಗಾಗಿ ಆಫ್ ಮಾಡಿದ್ದೀನಿ. ಕೂಲ್ ಡೌನ್ ಆಗಲಿ. ಅದಾದಮೇಲೆ ಇದಕ್ಕೆ ನಮ್ಮ ಸ್ಕ್ವೀಸ್ ಮಾಡಿ ರೆಫ್ರಿಜರೇಟ್ ಮಾಡಿ ಇಟ್ಕೊಂಡಿರುವಂಥ ರಸಗುಲ್ಲಾನ ಆ್ಯಡ್ ಮಾಡೋಣ. ನಾನು ಈಗ ಒಂದೊಂದನ್ನೇ ತೆಗೆದು ಇದನ್ನು ಪ್ಲೇಟಲ್ಲಿ ಹಾಕ್ತಾ ಇದ್ದೀನಿ. ರಸಮಲೈ ಯೂಶಲಾಗಿ ಫ್ಲ್ಯಾಟ್ ಆಗಿರುತ್ತೆ, ಬಟ್ ನಮ್ಮದು ರೌಂಡಾಗಿ ಇದೆ ಅಷ್ಟೇ. ಹೇಗಿದ್ದರೂ ಹೊಟ್ಟೆ ಒಳಗಡೆ ಹೋಗುತ್ತೆ. ಇದು ಸ್ವಲ್ಪ ಸೋಕಿನಾಗಲಿ. ಓಕೆ, ಒಂದು 2 ಮಿನಿಟ್ಸ್ ಆಯಿತು. ಲೆಟ್ ಅಸ್ ಟ್ರೈ. ವಾವ್, ತುಂಬ ಸಾಫ್ಟಾಗಿ ಕಟ್ ಆಗ್ತಾ ಇದೆ. ಯಮ್ಮಿ, ತುಂಬ ಚೆನ್ನಾಗಿ ಎಲ್ಲೋ ಆಗಿಲ್ಲ ಕಲರ್ ಅಷ್ಟೇ. ಕೇಸರಿ ಮೇ ಬಿ ತುಂಬ ಡ್ರೈ ಅಪ್ ಆಗೋಗ್ಬಿಟ್ಟಿದೆ ಅನಿಸುತ್ತೆ. ಸೊ ಇದು ಕೇಸರಿ ಆಗಿಲ್ಲ, ಬಟ್ ಫುಡ್ ಕಲರ್ಸ್ ಎನಿವೇ ಆ್ಯಡ್ ಮಾಡೋದು ರಾಂಗ್. ಅದು ಆರ್ಟಿಫಿಷಿಯಲ್ ಕಲರ್ಸ್ ತಿಂದು ನಾವು ಕೆಮಿಕಲ್ಸ್ನ ಇನ್ಹಿಬಿಟ್ ಮಾಡ್ಕೊಳ್ಳೋದ್ರ ಬದಲು ಹೀಗೇ ನಾವು ನಮ್ಮ ರಸಮಲೈನ ಟ್ರೈ ಮಾಡೋಣ.